ಸೋಷಿಯಲ್ ಸೈನ್ಸ್ ಅಂತ ಇತ್ತು. ಸೊ ಅದರಲ್ಲಿ ಈ ಪಾನಿಪಟ್ ಕದನ, ಈ ಮೊಘಲರು, ಈ ಮರಾಠರು, ಅದು ವಿಕ್ಕಿ ಕೌಶಲ್ ಅವ್ರ ಎಂಟ್ರಿನೇ ಒಂಥರ ಸಖತ್ತು, ಒಂಥರ ಗೂಸ್ಬಂಪ್ ಮೂಮೆಂಟ್ಸು. ನಾನು ಯಾವುದೋ ಒಳ್ಳೆ ಹಾಲಿವುಡ್ ಮೂವಿ ನೋಡ್ತಾಯಿದ್ದೆ ನಾನು, ಆ ಥರ ಆ್ಯಂಬಿಯನ್ಸು. ಅಲ್ಲಿ ಇದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಬರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ, ತು ನಮಕ್ ನಹಿ ತು ಚಂದನ ತಿಲಕ ತು ಅಮರ ಮಾಕ ತಿಲಕ್ ಹೇತು ಅಂತ. ಅಂದರೆ ನಾನು ಮೂವಿ ನೋಡ್ಕೊಂಡು ಹೊರಗಡೆ ಬಂದಾಗ ನನಗೆ ಇಂಥ ಅಂದರೆ ಅಂಥ ಕಾಲಘಟ್ಟದಲ್ಲಿ ನಾನು ಹುಟ್ಟಬೇಕಿತ್ತು, ನಾನು ಅಂಥವ್ರ ಜೊತೆ ಇರಬೇಕಿತ್ತು. ಅಂಥವ್ರು ಅಟ್ಲೀಸ್ಟ್ ಇನ್ನೊಂದು ಎಂಥ ಸಣ್ಣ ಕೆಲಸ ಕೊಟ್ಟರು ನಾವು ನನಗೆ ಅನಿಸಿದ್ದೇನೆಂದ್ರೆ ಆ ಥರ ಒಬ್ಬರು ಮಹಾರಾಜರು ಇದ್ರೆ ಇವರೇ ಹೆಂಗಂದರೆ ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ ಹೆಂಗೆ ಜೊತೆಗೆ ಇದ್ಬಿಟ್ಟು ಬೆನ್ನಿಗೆ ಚೂರಿ ಆಗ್ತಾರಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಯಲ್ಲಿ. ಈ ಸಿನಿಮಾದಲ್ಲಿ ನಂಗೆ ಒಂದು ಡೈಲಾಗ್ ತುಂಬ ಇಷ್ಟ ಆಯಿತು. ಜೊತೆಲೇ ಇದ್ದು ಜೊತೆಗೆ ಬೆನ್ನಿಗೆ ಚೂರಿ ಹಾಕೋರು ಅಂಥವರು ಯಾವುದೇ ಶತ್ರು ಮನೆಯಲ್ಲೂ ಹುಟ್ಟಬಾರ್ದು ಅಂತ. ನಮಸ್ಕಾರ, ಯೂನಿಯನ್ ಗುರು ಲೇಟ್ ಲತೀಫ್ ಥರ ಇವಾಗ ಈ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಅಂದ್ಕೊಂಬಿಡಿ. ಸೊ ನಾನು ಮೂವಿನ ಥಿಯೇಟ್ರಲ್ಲಿ ನೋಡಿದ್ದೆ. ಸೊ ಇವತ್ತು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ. ಸೊ ನೀವೆಲ್ಲ ಈ ಮೂವಿ ನೋಡಬೇಕು. ಸೊ ಈ ಮೂವಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಸ್ಕೂಲ್ ಡೇಸಲ್ಲಿ ನಮಗೊಂದು ಸೋಷಿಯಲ್ ಸೈನ್ಸ್ ಅಂತ ಇತ್ತು. ಸೊ ಅದರಲ್ಲಿ ಈ ಪಾನಿಪಟ್ ಕದನ, ಈ ಮೊಘಲರು, ಈ ಮರಾಠರು, ಆಮೇಲೆ ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2, ಶಿವಾಜಿ ಬಗ್ಗೆ, ಸೊ ಏನೇನೋ ಅಂದರೆ ಕಾನ್ಸೆಪ್ಟ್ ಇತ್ತು. ಸೊ ನಾವೆಲ್ಲ ಅದು ಬಾಯಾಟ ಹೊಡಿತಾ ಇದ್ವಿ ಆ್ಯಕ್ಚುಲಿ. ನನಗೆ ಖುಷಿ ವಿಷಯ ಏನು ಅಂದರೆ, ನೀವು ಈಗಿನ ಸ್ಕೂಲ್ ಕಿಡ್ಸಿಗೆ ಈ ಮೂವಿ ತೋರಿಸಿದರೆ ಅವರಿಗೊಂದು ಕ್ಯಾರೆಕ್ಟ್ರ್ ಮೇಲೆ ಅಷ್ಟು ಅವರಿಗೆ ಇದು ಬರುತ್ತೆ, ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಅವ್ರದ್ದೇನು ಪಾಠ ಇರುತ್ತೋ ಅದನ್ನೇ ಚೆನ್ನಾಗಿ ಓದ್ತಾರೆ. ಸೊ ಮೂವಿ ಬಗ್ಗೆ ಮಾತಾಡೋದಾದರೆ, ಈ ಮೂವಿ ಬಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗರಾದ ಛತ್ರಪತಿ ಸಂಭಾಜ್ ಮಹಾರಾಜ್ ಅವ್ರ ಬಗ್ಗೆ ಈ ಕಂಪ್ಲೀಟ್ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನನಗೆ ತುಂಬ ಏನು ಇಷ್ಟ ಆಯಿತು ಅಂದರೆ, ಈ ಸಿನಿಮಾದ ರೈಟಿಂಗು, ಮತ್ತು ಈ ಸಿನಿಮಾದ ಸ್ಕ್ರೀನ್ ಪ್ಲೇ, ಮತ್ತು ಈ ಸಿನಿಮಾದ ಕಾಸ್ಟ್ಯೂಮ್. ಸೊ ಹಿಸ್ಟಾರಿಕಲ್ ಮೂವಿ ಅಂದರೆ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರಿಗೆ ಬಿಗ್ ಶಾರ್ಟ್ ಔಟ್. ಬಿಕಾಸ್ ಹಿಸ್ಟಾರಿಕಲ್ ಮೂವಿ ಅಂದರೆ ಜೂನಿಯರ್ಸಿಗೆ ಅಷ್ಟು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರು ನೋಡ್ಕೊಳ್ಳೋದೇ ಒಂದು ತುಂಬ ಚಾಲೆಂಜಿಂಗ್. ಮತ್ತು ಕಾಸ್ಟ್ಯೂಮ್ ಬಗ್ಗೆ ಹೇಳಲೇಬೇಕು. ಬಾಹುಬಲಿ ಸಿನಿಮಾ ಆದಮೇಲೆ ನನಗೆ ಈ ಸಿನಿಮಾದಲ್ಲೇ ಒಂಥರ ಅಂದರೆ ರಿಯಲಿಸ್ಟಿಕ್ ಕಾಸ್ಟ್ಯೂಮ್. ಒಂದೊಂದು ಮೂವಿ ನೀವು ನೋಡಿರ್ಬೋದು, ಆ ಕಾಸ್ಟ್ಯೂಮ್ ಒಂಥರ ಒಳ್ಳೆ ಅದಕ್ಕೆ ಏನಾರು ಒಂದು ಹಾಕೊಂಡ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲಿ ಒಂಥರ ರಿಯಲಿಸ್ಟಿಕ್, ಅದು ವಿಕ್ಕಿ ಕೌಶಲ್ ಅವ್ರ ಎಂಟ್ರಿನೇ ಒಂಥರ ಸಖತ್ತು, ಒಂಥರ ಗೂಸ್ಬಂಪ್ ಮೂಮೆಂಟ್ಸು. ಆಮೇಲೆ ಇನ್ನೊಂದು ನನಗೆ ಏನು ಇಷ್ಟ ಆಯಿತು ಅಂದರೆ, ಆ ಮೂವಿಲಿ ಒಂದು ಸಸ್ಪೆನ್ಸ್ನ ಕ್ಯಾರಿ ಮಾಡ್ತಾರೆ. ಸಸ್ಪೆನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿ ಅದನ್ನು ತುಂಬ ಚೆನ್ನಾಗಿ ರಿವೀಲ್ ಮಾಡ್ತಾರೆ. ಫಸ್ಟ್ ಹಾಫ್ ಸ್ವಲ್ಪ ಅಂದರೆ ಯೂಶ್ವಲಿ ಎಲ್ಲ ಆಡಿಯನ್ಸು ಹೇಳ್ತಾ ಇರ್ತಾರೆ ಫಸ್ಟ್ ಹಾಫ್ ಬೋರು, ಸೆಕೆಂಡ್ ಹಾಫ್ ಸೂಪರ್. ಯೂಶ್ವಲಿ ಯಾವುದೇ ಒಂದು ಇಂಟೆನ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು, ಯಾವುದೇ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ಅಫ್ಕೋರ್ಸ್ ಇಟ್ ಟೇಕ್ಸ್ ಟೈಮ್. ಆ ಸ್ವಲ್ಪ ಪೇಷನ್ಸ್ ಆಡಿಯನ್ಸಲ್ಲಿ ಇರಲೇಬೇಕು. ನನಗೇನಂದರೆ, ನನಗೆ ಇಲ್ಲೂ ಮೂವಿ ಬೋರ್ ಅಂತ ಅನಿಸಲಿಲ್ಲ. ತುಂಬ ಸೂಪರಾಗಿ, ತುಂಬ ಎಂಗೇಜಿಂಗ್ ಆಗಿ ಮೂವಿ ಮರಾಠರು ಬರ್ತಿದ್ದಾರೆ ಅಂತಲೇ ಒಂಥರ ಸೂಪರಾಗಿ, ಬಾಹುಬಲಿಯಲ್ಲಿ ಬರುತ್ತಲ್ಲ ಆ ಥರ, ಅಂದರೆ ಸೂಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಇನಿಷಿಯಲ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸೂಪರಾಗಿ ಮಾಡಿದ್ದಾರೆ. ನಾನು ಯಾವುದೋ ಒಳ್ಳೆ ಹಾಲಿವುಡ್ ಮೂವಿ ನೋಡ್ತಾಯಿದ್ದೆ ನಾನು, ಆ ಥರ ಆ್ಯಂಬಿಯನ್ಸು, ಆ ಥರ ಎಲ್ಲ ಸೂಪರಾಗಿತ್ತು. ಆಮೇಲೆ ಇನ್ನೊಂದು ಪಾಸಿಟಿವ್ ಅಂದರೆ ಆ್ಯಕ್ಟಿಂಗು. ವಿಕ್ಕಿ ಕೌಶಲ್ ಅದು ತೋಬಾ ಅಂತ ಅದು ಲಾಸ್ಟ್ ನಾನು ಅವ್ರು ನೋಡಿದ್ದು. ಅದು ಬಿಟ್ಟರೆ ಆ ಯಪ್ಪ ಏನು ಅಂದರೆ ಸ್ವಲ್ಪ ಈ ಸೀರಿಯಸ್ ಆಗಿ ಇರುತ್ತಲ್ಲ, ಅಂಥ ರೋಲೆಲ್ಲ ಸೂಪರಾಗಿ ಮ್ಯಾಚ್ ಆಗುತ್ತೆ. ಈ ರಾಜಿ ಅಂತ ಒಂದು ಮೂವಿ ಬಂತಲ್ಲ, ಇಂಡಿಯಾ ಪಾಕಿಸ್ತಾನ, ಅದರಲ್ಲೂ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಈ ಮೂವಿಯಲ್ಲಿ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ನಾನು ನೋಡಿದಂಗೆ ಆ್ಯಕ್ಚುಲಿ ಯಾವುದೋ ಇಂಟರ್ವ್ಯೂಲ್ ಹೇಳ್ದಂಗೆ ಅವರು 7 ಮಂತ್ಸ್ ಅದಕ್ಕೆ, ಅಂದರೆ ಅವ್ರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾನು ಸಂಭಾಜಿ ಮಹಾರಾಜ್ ಥರ ಕಾಣಬೇಕು ಅಂಥೇಳಿ ಅವ್ರು ಅಷ್ಟು ವರ್ಕೌಟ್ ಮಾಡಿ, ಅಷ್ಟು ಹಾರ್ಸ್ ರೈಡಿಂಗು ಮತ್ತು ಸ್ವಾರ್ಡ್ ಫೈಟಿಂಗ್ ಎಲ್ಲ ಕಲ್ತ್ಬಿಟ್ಟು ತುಂಬ ಡೆಡಿಕೇಟಾಗಿ ಮಾಡಿದ್ದಾರೆ. ಮತ್ತು ಅವರು ಆ ಪ್ರೊಸೆಸ್ಸಲ್ಲಿ ಅವ್ರಿಗೆ ಗೊತ್ತಾಯಿತು, ಅಂದರೆ ಈ ಸಂಭಾಜ್ ಮಹಾರಾಜ್ ಅವರು ನಾಟ್ ಓನ್ಲಿ ಈಸ್ ಎ ಫೈಟರ್, ಅಂದರೆ ಅವರು ರಾಜ ಅನ್ನೋದು ಹೊರತಾಗಿ ಈಸ್ ಅ ವೆರಿ ಗುಡ್, ಅಂದರೆ ಎಷ್ಟೋ ಗ್ರಂಥಗಳು ಬರೆದಿದ್ದಾರೆ. ಆಮೇಲೆ 16ನೇ ವಯಸ್ಸಲ್ಲಿ ಅವರು ಅಂದರೆ ವಾರೆಲ್ಲ ಮಾಡಿರೋದು. ಆಮೇಲೆ 130 ಮೇಲೆ ವಾರ್ ಮಾಡಿದ್ದಾರೆ, ಯಾವುದೂ ಸೋತಿಲ್ಲ. ಆಮೇಲೆ ಇದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಬರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ ಆ್ಯಕ್ಚುಲಿ, ಮೈ ನಮಕು ಮಹಾರಾಜ್ ಅಂತೇಳಿ. ಅವನು ತು ನಮಕ್ ನಹಿ ತು ಚಂದನ ತಿಲಕ ತು ಅಮರ ಮಾಕ ತಿಲಕ್ ಹೇತು ಅಂತ. ಅಂದರೆ ಆ ಸೀಕ್ವೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅದನ್ನೊಂದು ಸಿನಿಮಾದಲ್ಲಿ ಒಂದೊಂದು ಸೀನ್ಗಳು ಉಳಿಯುತ್ತೆ ಅಂತ ಹೇಳ್ತಾರಲ್ಲ, ಈ ಮುಂಗಾರು ಮಳೆಯಲ್ಲಿ ನಮ್ಮ ಗಣೇಶನೊಂದು ಡೈಲಾಗ್ಗಳು, ಆ ಥರ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ನು
ತುಂಬ ತುಂಬ ಮನಸ್ಸಿಗೆ ಹತ್ರ ಆಗುತ್ತೆ. ಮೋಸ್ಟ್ಲಿ ಅದು ಎಸ್ಪೆಷಲಿ ನೀವು ಮಹಾರಾಷ್ಟ್ರದಲ್ಲಿ ಏನಾದ್ರು ಈ ಸಿನಿಮಾ ನೋಡಿದ್ರೆ ಅಂತೂ ಥಿಯೇಟ್ರಲ್ಲಂತೂ ಸೂಪರ್ ಫೀಲಿಂಗ್ ಇರುತ್ತೆ ಬಿಡಿ. ಆ್ಯಕ್ಚುಲಿ ನಾನು ಪುಣೆಗೆ ಹೋಗಿದ್ದೆ. ಸೊ ನಾನು ಪುಣೆಗೆ ಹೋದಾಗ ಅಲ್ಲೆಲ್ಲ ಸ್ವರಾಜ್ ಅಂತ ಎಲ್ಲೆಲ್ಲಿ ನೋಡಿದ್ರು ಸ್ವರಾಜ್, ಆಮೇಲೆ ಶಿವಾಜಿ. ನಮ್ಮ ಪ್ರಾಬ್ಲಮ್ ಏನಂದರೆ ನಾನು ಅಲ್ಲಿ ತಿನ್ನೋದು ಯಾವ್ದು ಸಿಗುತ್ತೆ, ಅಲ್ಲಿ ತಿನ್ನೋದು ಒಳ್ಳೊಳ್ಳೆ ಐಟಮ್ ಬರೀ ನಾವು ಅದ್ರ ಮೇಲೇ ನೋಡ್ಕೊಂಡು ಅಲ್ಲೆಲ್ಲ ಅಂದರೆ ಶನಿವಾರ ವಡ ಸುತ್ತಮುತ್ತ ಅಲ್ಲೆಲ್ಲ ತಿನ್ನೋದಕ್ಕೆ ಸೂಪರಾಗಿದೆ. ಸೊ ನಾನು ಏನು ಅಂದರೆ ಸುಮ್ಮನೆ ಏನೋ ಒಂದು ಪ್ಲೇಸ್ ನೋಡಿದೆ, ಹೋದೆ, ತಿಂದೆ ಆ ಥರ. ಬಟ್ ಇವಾಗ ಈ ಸಿನಿಮಾ ನೋಡ್ಕೊಂಡು ಹೋದರೆ ನನಗೆ ಆ ಥರ ಅಂದರೆ ಇಟ್ಸ್ ಎ ಗ್ರೇಟ್ ಫೀಲಿಂಗ್. ನಮ್ಮದು ಹಿಸ್ಟ್ರಿ ಎಲ್ಲ ಈ ಥರ ಇತ್ತು, ನಮ್ಮದು ಹಿಸ್ಟ್ರಿಯಲ್ಲಿ ಈ ಥರ ಮಹಾರಾಜರಿದ್ರ ಆ ಥರ ಎಲ್ಲ. ಸೊ ನಮ್ಮಲ್ಲೂ ಮೂವಿಗಳೆಲ್ಲ ಮಾಡಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಅಂತೆಲ್ಲ. ಸೊ ಬಟ್ ಏನು ಅಂದರೆ ಹಿಂದಿಯಲ್ಲಿ ಏನು ಅಂದರೆ ತುಂಬ ಅವ್ರಿಗೆ ಒಳ್ಳೆ ಅಂದರೆ ಮಾರ್ಕೆಟ್ ಇರೋದ್ರಿಂದ ದೇ ಇನ್ವೆಸ್ಟ್. ಸೊ ಬೇಸಿಕಲಿ ಒಂದು ಇನ್ವೆಸ್ಟ್ಮೆಂಟ್ ಸಿಕ್ಕಾಗ ಎಲ್ಲ ಪ್ರತಿಯೊಂದು ನಿಮಗೆ ಸಿನಿಮಾದಲ್ಲಿ ಪ್ರತಿ ಫ್ರೇಮು ರಿಚಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದು ನನಗೆ ತುಂಬ ಪಾಸಿಟಿವ್ ಅನಿಸಿದ್ದೇನೆಂದರೆ ವಿಕ್ಕಿ ಕೌಶಲ್ ಅವ್ರದ್ದು ಏನು ಕಾಸ್ಟ್ಯೂಮ್ ಹಾಕಿದಾರಲ್ಲ, ನಿಜ ಅಂದರೆ ಶಿವಾಜಿ ಮಹಾರಾಜ್ ಮಗ ಹಿಂಗೆ ಇದ್ದ ಆ ಥರ ಫೀಲ್ ಬರುತ್ತೆ ನಿಮಗೆ. ಪ್ರತಿಯೊಬ್ಬರು ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದವ್ರು ಯಾರೋ ಒಬ್ಬರು ಇದ್ದಾರೆ, ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ರಶ್ಮಿಕಾಲ. ಸೊ ಆ ಸಿನಿಮಾನ ಎಲ್ಲೂ ತುಂಬ ಎಕ್ಸಾಜರೇಟ್ ಮಾಡಿದೆ. ಆ ಮಹಾರಾಜ್ ಅವರು ಎಷ್ಟು ನೋವು ಅನುಭವಿಸಿದ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಮೂವಿಯಲ್ಲಿ. ಆಮೇಲೆ ನನಗೆ ಡೈಲಾಗ್ಸ್ಗಳು ಆ್ಯಕ್ಚುಲಿ ಔರಂಗಜೇಬ್ ಬಂದು ಮಹಾರಾಜಿಗೆ ನೀನು ನಮ್ಮ ಕಡೆ ಬಂದುಬಿಡು, ನಿನ್ನ ಲೈಫ್ ಬದಲಾಗುತ್ತೆ ಅಂದಾಗ ಅವರು ಒಂದು ರೆಸ್ಪಾನ್ಸ್ ಕೊಡ್ತಾರಲ್ಲ, ಅದು ಮೋಸ್ಟ್ಲಿ ಥಿಯೇಟ್ರಲ್ಲಿ ಎಲ್ಲ ವಿಜುವಲ್ ಹೊಡೆದು ಇದು ಮಾಡಿರ್ತಾರೆ ಅನಿಸುತ್ತೆ. ಮತ್ತು ತುಂಬ ಚೆನ್ನಾಗಿದೆ ಡೈಲಾಗ್ಸ್ಗಳೆಲ್ಲ, ತುಂಬ ಅಂದರೆ ವೆಯ್ಟೇಜ್ ಡೈಲಾಗ್ಸ್ಗಳು. ಒಂದೊಂದು ಸಿನಿಮಾ ನೀವು ನೋಡಾದ್ಮೇಲೆ ಅದು ಕಾಡುತ್ತೆ ಅಂತಾರಲ್ಲ, ಸೊ ಈ ಸಿನಿಮಾನು ಅದೇ ರೀತಿ. ಅಂದರೆ ಈ ಥರ ಒಬ್ಬರು ಮಹಾರಾಜರಿದ್ದರ ಅಂತ 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 ಕಾಡುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ನಾನು ಮೂವಿ ನೋಡ್ಕೊಂಡು ಹೊರಗಡೆ ಬಂದಾಗ ನನಗೆ ಅಂದರೆ ಅಂಥ ಕಾಲಘಟ್ಟದಲ್ಲಿ ನಾನು ಹುಟ್ಟಬೇಕಿತ್ತು, ನಾನು ಅಂಥವ್ರ ಜೊತೆ ಇರಬೇಕಿತ್ತು. ಅಂಥವ್ರು ಅಟ್ಲೀಸ್ಟ್ ಇನ್ನೊಂದು ಎಂಥ ಸಣ್ಣ ಕೆಲಸ ಕೊಟ್ಟರು ಅವ್ರ ಜೊತೆ ಖುಷಿಯಾಗಿ ವಿಜೃಂಭಣೆಯಿಂದ ಮಾಡ್ಬೋದು. ಸೊ ನಂಗೆ ಆ ಥರ ಎಲ್ಲ ಅನಿಸ್ತು. ಅಂದರೆ ನನಗೆ ಅನಿಸಿದ್ದೇನೆಂದರೆ ಆ ಥರ ಒಬ್ಬರು ಮಹಾರಾಜರು ಇದ್ರೆ ಇವರೇ ಹೆಂಗಂದರೆ ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಹೆಂಗೆ. ನನಗೆ ಪುಣೆಗೆ ಅಲ್ಲಿ ಒಂದೊಂದು ಕಡೆ ಇಟ್ಟಿರ್ತಲ್ಲ ಛತ್ರಪತಿ ಶಿವರಾಜ್ ಅಂತ ನಾನು. ಸೊ ನಂಗೆ ಅದೇ ಆಮೇಲೆ ಇಟ್ ಮೇಕ್ ಸೆನ್ಸ್ ನನಗೆ. ಎಲ್ಲ ಕಡೆ ಅಲ್ಲಿ ಪುಣೆಯಲ್ಲಿ ನಾನು ಹೋದಾಗೆಲ್ಲ ಸ್ವರಾಜ್ ಅಂತ ಎಲ್ಲ ಕಡೆನೂ ಸ್ವಲ್ಪ ನೋಡ್ತಾ ಇದ್ದೆ ನಾನು. ಸೊ ಇವಾಗ ಇಟ್ ಮೇಕ್ ಸೆನ್ಸ್ ಏನಕ್ಕೆ ಸ್ವರಾಜ್ ಅಂದರೆ ಏನು, ಅದನ್ನು ಔರಂಗಜೇಬು ಏನಪ್ಪ ಭಾಳ ಸ್ವರಾಜ್ ಅಂತೇಳಿ ಏನಂಗಂದ್ರೆ ಅಂತ ಅವ್ನಿಗೆ ಹೇಳಿದಾಗ ಅವ್ರ ಮಹಾರಾಜ್ ಅವ್ರು ತುಂಬ ಚೆನ್ನಾಗಿರ್ತಾರೆ ಸ್ವರಾಜ್ ಅಂದರೆ. ಆಮೇಲೆ ಮಹಾರಾಜರು ಅಂದರೆ ಅವರ ಪ್ರಿನ್ಸಿಪಲ್ಲು, ಇವ್ರದ್ದು ಮೊದಲ ಪ್ರಿನ್ಸಿಪಲ್ಲು, ಅಲ್ಲೊಬ್ರು ಬಂದು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಾಗ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ನೀನು ನಿಮ್ಮವ್ರನ್ನೇ ಕೊಂದುಬಿಟ್ಟು ಯು ವಾಂಟ್ ಟು ಸಿಟ್ ಆನ್ ಥ್ರೋನ್, ಬಟ್ ನಮ್ಮದು ಹರ್ ಏಕ್ ಹಿಂದೂಸ್ತಾನಿಕೋ ಉಸ್ಮೆ ಅಂದರೆ ಅಲ್ಲಿ ಕೂರ್ಸೋಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಪ್ರಿನ್ಸಿಪಲ್ ಬೇರೆ ನಮ್ಮ ಪ್ರಿನ್ಸಿಪಲ್ ಬೇರೆ. ಅಂದರೆ ಒಂದೊಂದು ಡೈಲಾಗ್ ಅಂತೂ ಸಖತ್ ಹೆವಿ ವೆಯ್ಟೇಜ್ ಡೈಲಾಗ್ಸ್ಗಳು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಈ ಸಿನಿಮಾದ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ ಜೊತೆಗೆ ಇದ್ಬಿಟ್ಟು ಬೆನ್ನಿಗೆ ಚೂರಿ ಆಗ್ತಾರಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಯಲ್ಲಿ. ಅದು ಇಟ್ಸ್ ಅ ಕಾಮನ್ ಅಲ್ಲ. ಅಂದರೆ ಈಗ ನೋಡಿ ನಮ್ಮ IT ಕಂಪ್ನಿಲೂ ಕಾಮನ್. ನನಗೆ ಒಂದು ಎಕ್ಸಾಂಪಲ್ ಅಂದರೆ ನಾನೇ ಒಂದು ಹುಡುಗಿಗೆ ಫುಲ್ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟು ಫುಲ್ ನಮ್ಮ ಕನ್ನಡದವರು ಅಂತ ಇದು ಮಾಡಿದೆ. ಆಮೇಲೆ ಫಾಸ್ಟ್ ಫಾರ್ವರ್ಡ್ ಟು 6-7 ಮಂತ್ಸ್ ನನ್ನ ಎಕ್ಸಿಟ್ ಸೊ ಅಂದರೆ ಅದೆಲ್ಲ ಎಲ್ಲ ಫೀಲ್ಡಲ್ಲಿ ಇರುತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ನಂಗೆ ಒಂದು ಡೈಲಾಗ್ ತುಂಬ ಇಷ್ಟ ಆಯಿತು. ಜೊತೆಲೇ ಇದ್ದು ಜೊತೆಗೆ ಬೆನ್ನಿಗೆ ಚೂರಿ ಹಾಕೋರು ಅಂಥವರು ಯಾವುದೇ ಶತ್ರು ಮನೆಯಲ್ಲೂ ಹುಟ್ಟಬಾರ್ದು ಅಂತ ಹೀರೋಯಿನ್ ಒಂದು ಡೈಲಾಗ್ ಹುಡ್ತಾರೆ. ಅದು ತುಂಬ ಸತ್ಯ ಕೂಡ. ಅಂದರೆ ನೀವು ಒಂದಿಷ್ಟು ಜನ ನಂಬಿ ಒಂದಿಷ್ಟು ಕೆಲಸಗಳು ಅಂತ ಮಾಡ್ತಿರುವಾಗ ನಮ್ಮವರೇ ನಮಗೆ ಶತ್ರುಗಳಾದಾಗ ಅಂದರೆ ಅದು ಆದವ್ರಿಗೆ ಅದು ಫೀಲ್ ಆದವ್ರಿಗೆ ಅಂದರೆ ಅದನ್ನು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅದು ಗೊತ್ತಿರುತ್ತೆ. ಈಗಿನ ಜನ್ರೇಷನ್ ಅಥವಾ ಈಗಿನ ದುನಿಯಾದಲ್ಲಿ ಅಂದರೆ ಇಟ್ಸ್ ಫೀಲ್ಡ್ ವಿತ್ ಡಿಪ್ಲೊಮ್ಯಾಟ್ಸ್. ನಿನಗೂ ಜೈ ಇವ್ರಿಗೂ ಜೈ, ನಂದೇನು ಅಷ್ಟೇ, ನನಗೇನು ಬರುತ್ತೆ, ನನಗೇನು ಸಿಗುತ್ತೆ, ನಂದು ನನ್ನ ಫ್ಯಾಮಿಲಿ ಸಾಕು ಅಂತ ಇದೇ ತುಂಬಿರುವಾಗ ಏನು ಮಾಡೋಕ್ಕೆ ಬರಲ್ಲ. ಸೊ ನಾನು ಅದಕ್ಕೆ ಆ ಮೂವಿ ನೋಡಿಬಿಟ್ಟು ಹೊರಗಡೆ ಬರ್ತಿರುವಾಗ ನನ್ನ ಮನಸ್ಸಲ್ಲಿ ನಾನು ಇಂಥವ್ರ ಜೊತೆ ಅಲ್ಲಿ ಅಟ್ಲೀಸ್ಟ್ ಒಂದು ದಿನ ಒಂದು ವಾರಲ್ಲಿ ಇರಬೇಕಿತ್ತು. ನಾನು ಮಹಾರಾಜರ ಪಕ್ಕದಲ್ಲಿ ಒಂದು ವಾರಲ್ಲಾರು ಇರಬೇಕಿತ್ತು.
ಸೊ ಅಂಥ ಕಾಲ್ಗಟ್ಟದಲ್ಲಿ ಹುಟ್ಬೇಕಿತ್ತು ನಾನು. ಅಂದರೆ ಆ ಸಿನಿಮಾ ಕ್ಲೈಮ್ಯಾಕ್ಸ್ ಅಷ್ಟು ನನಗೆ ಅಂದರೆ ಇನ್ಸ್ಪೈರ್ ಮಾಡ್ತು. ಈಗಿನ ಜನ್ರೇಷನ್ನು, ಈಗಿನ ಕಾಲ್ಗಟ್ಟ ಇದೇ ಬೇರೆ ಅದೇ ಬೇರೆ ಅಲ್ಲ. ಸೊ ನನಗೆ ಆ ಥರ ಅನಿಸ್ತು ಆ್ಯಕ್ಚುಲಿ. ಕ್ಲೈಮ್ಯಾಕ್ಸೇ ಅಂದರೆ ತುಂಬ ಇಂಪ್ಯಾಕ್ಟ್ ಮಾಡ್ತು ಈ ಸಿನಿಮಾ. ಸೊ ನನಗೆ ಈ ಸಿನಿಮಾದಲ್ಲಿ ನೆಗೆಟಿವ್ ಪಾಯಿಂಟ್ ಏನು ಅಂತ ಅನಿಸ್ತು ಅಂದರೆ, ಒಂದೊಂದು ಸೀಕ್ವೆನ್ಸಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರೇ ಒಂಥರ ಹೋಗ್ತಿದೆ. ಈ ಸೀನ್ ಮಾತ್ರ ಸೂಪರಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾಕೋ ಅಂದರೆ ಮೋಸ್ಟ್ಲಿ ಎ ಆರ್ ರೆಹಮಾನ್ ಸರ್ ಮೋಸ್ಟ್ಲಿ ಅವರು ತುಂಬ ಅಪ್ಡೇಟೆಡಾಗಿ ಏನೋ ಮಾಡಿರ್ಬೋದು. ಮೋಸ್ಟ್ಲಿ ನನಗದು ಸಿಂಕ್ ಆಗದೆ ಇರ್ಬೋದು. ಮೋಸ್ಟ್ಲಿ ನನಗೆ ಹಂಗೆ ಅನಿಸ್ತು. ಒಂದು 2-3 ಕಡೆ ಏನೋ ಒಂಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಏನೋ ಅಂತ ಏನೋ ಸಿಂಕೇ ಆಗ್ತಿಲ್ಲ. ಅಂದರೆ ಸಿಂಕ್ ಅಂದರೆ ಅಷ್ಟು ನನಗೆ ಅಕ್ಸೆಪ್ಟೆನ್ಸೇ ಇರಲಿಲ್ಲ. ಆದರೆ ಒಂದೊಂದು ಕಡೆ ಎಲ್ಲ ಸೂಪರಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಸೂಪರಾಗಿದೆ. ಅಲ್ಲ ನಾವೆಲ್ಲ ಎ ಆರ್ ರೆಹಮಾನ್ ಬಗ್ಗೆ ಎಲ್ಲ ಮಾತಾಡೋಷ್ಟು ಏನು ದೊಡ್ಡವರಲ್ಲ. ಬಟ್ ನನಗೆ ಹಂಗೆ ಅನಿಸ್ತು ಒಂದು 2-3 ಕಡೆ ಯಾಕೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ನೂ ಮೋಸ್ಟ್ಲಿ ಇದು ಏನಾರು ರವಿ ಬಸೂರಿಗೆ ಸಿಕ್ಬಿಡಿದ್ರೆ ಸೂಪರಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಎತ್ಬಿಡಿರೋರು ಅವರು. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಸತ್ತೆಣನ ಎದ್ದು ಬಿಡ್ಬೇಕು ಸತ್ತೆಣ ಅಂಥ ಒಂದು ತಾಕತ್ತಿರುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ. ಮೋಸ್ಟ್ಲಿ ರವಿ ಬಸೂರ್ ಅವ್ರಿಗೆ ಕೊಟ್ಬಿಡಿದ್ರು ಅಂದರೆ ಈ ಸಿನಿಮಾ ಒಂದು ಲೇಯರ್ ಮೇಲೆ ಹೋಗಿರೋದು ಅಂತ ಅನಿಸುತ್ತೆ. ಆಮೇಲೆ ಅವ್ರು ವಿಕ್ಕಿ ಕೌಶಲ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲೆಲ್ಲ ಮಾತಾಡೋದು ಅದಕ್ಕೆಲ್ಲ ಅಂದರೆ ಇನ್ನೂ ಸಪೋರ್ಟಿಂಗ್ BGM ಬಿದ್ದುಬಿಡಿದ್ರೆ ಅದು ಥಿಯೇಟರಲ್ಲೆಲ್ಲ ಬೇರೆ ರೀತಿಯೇ ಇರೋದು ಅನಿಸುತ್ತೆ. ಸೊ ದ ಎಂಟೈರ್ ವಿಡಿಯೋ ಇಸ್ ಆಲ್ ಅಬೌಟ್ ಇಂಡಿವಿಜುವಲ್ ಒಪಿನಿಯನ್. ಅಂದರೆ ನಾನಿನ್ನು ದೊಡ್ಡ ರಿವ್ಯೂ ಮಾಡೋ ಥರ ಅಂದರೆ ಐ ಆಮ್ ನಾಟ್ ಎ ಬಿಗ್ ಪರ್ಸನ್ ಟು ರಿವ್ಯೂ ಎನಿ ಪೀಸ್ ಆಫ್ ವರ್ಕ್. ಸೊ ಇಟ್ಸ್ ಜಸ್ಟ್ ಮೈ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದಾದ್ರು ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗೋಣ. ಬಾಯ್.